ನೀನು ಟಾಸ್ಕ್ ಮಾಡಂಗೆ ಇದ್ರೆ ನಡ್ಕೊಂಡು ಹೋಗು ನೋಡೋಣ. ಎಲ್ಲಿಂದ ಹೋಗ್ಲಿ ಏನ್ ತಗೊಳ್ಳಿ ಅಂತ ಏನೂ ಗೊತ್ತಾಗ್ತಲ್ಲ. ಸದ್ಯಕ್ಕೆ ಹೇಳ್ತಿತ್ತಲ್ಲ ನಾನು ನಿನ್ನ ಹತ್ರ ಮಾತಾಡಲ್ಲ ಅಂತ ಇವತ್ತು ಮಾತಾಡ್ತೀನಿ. ಏನ್ ಸಮಾಚಾರ? ಚೆನ್ನಾಗಿದ್ಯಾ? ಊಟ ಆಯ್ತಾ? ಏನ್ ಊಟ ಮಾಡ್ದೆ? ಎಷ್ಟು ಸುಂದರವಾಗಿದ್ಯಾ ನೀನು. ಒಂದ್ ಕಿಸ್ ಕಿಸ್ ಕೊಡ್ತೀಯಾ? ಇಲ್ಲ ತಾನೆ, ಸೈಡ್ಗೆ ಹೋಗು. 6926 ಬ್ರೋ. ಪಟ್ಟಂತ ಬ್ಯಾಗ್ಗೆ ಬರೋ ಬೇಗ ಆಗುತ್ತಾ? ದಿಸ್ ಲುಕ್ಸ್ ಫೈನ್. ಸಿಮಿಲರ್ ಐತೆ. ದಿಸ್ ಲುಕ್ಸ್ ಫೈನ್. ಚೆನ್ನಾಗಿದೆ. ಎಷ್ಟಿದು? 13,000 14,000 ಬ್ರೋ. ಇದು ಬಿಲ್ ಬೇಕು ಪಟ್ಟಂತ. 15 seconds more guys. ಚೆನ್ನಾಗಿದೆ ಅಲ್ಲ ಇದು? ನನಗೆ ವಾಚ್ ಇಷ್ಟ ಆಯ್ತು. ಡನ್ ಗುರು. ಡನ್ 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 ಡನ್. ಇವತ್ತು ನಾನು SMRಗೆ 50,000 ರೂಪಾಯಿ ಕೊಡ್ತೀನಿ ಬರೀ 10 ನಿಮಿಷದಲ್ಲಿ ಖರ್ಚು ಮಾಡಕ್ಕೆ. ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆ ಡೇರ್ ಕೊಡ್ತಾ ಇದ್ದೀನಿ ಅಂದ್ರೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮಾತಾಡು. ಸಾರಿ, ಮಾತಾಡು. ಇವ್ರು ನಂಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರು ಬರೀ 20 ನಿಮಿಷದಲ್ಲಿ ಸ್ಪೆಂಡ್ ಮಾಡಕ್ಕೆ. ಸೊ ಅದಕ್ಕೆ ಇವತ್ತು ನಾನು ಇವ್ರಿಗೆ 50,000 ಕೊಡ್ತಾ ಇದೀನಿ. ಓ ಮೈ ಗಾಡ್, ಅಷ್ಟೊಂದು ರಿಚ್ ಆಗ್ಬಿಟ್ಟಿದ್ಯಾ ನೀನು? ನಾನು ಎಷ್ಟೊಂದು ಮಾಡಿ ಸ್ಟಾರ್ಟ್ ಮಾಡಿ. ಹೌದಾ? 50,000 ರೂಪಾಯಿ ಕೊಡ್ತಾ ಇದೀನಿ ಗೈಸ್. SMRಗೆ ಏನ್ ಬೇಕಾದ್ರೂ ತಗೋಬಹುದು. ಬಟ್ 10 ನಿಮಿಷ ಟೈಮು ಬಿಲ್ಲಿಂಗು ಅದ್ರಲ್ಲಿ ಆಗ್ಬಿಡ್ಬೇಕು. ಹೆಂಗೆ 10 ನಿಮಿಷನಾ? 50,000ನಾ? 50,000 ಒಂದೇ ಐಟಮ್ ತಗೊಂಡ್ರೆ ಆಗೋಗ್ಬಿಡುತ್ತೆ. ನಾನು ಅದ್ ನನಗೆ ಗೊತ್ತಿಲ್ಲ. ಒಂದೇ ಐಟಮ್ ತಗೊಂಬೋದಾ? ಅದ್ ನನಗೆ ಅಲ್ಲ ಗೊತ್ತಿಲ್ಲ. ಅಲ್ಲ, ನೀನ್ ಹೇಳ್ಬೇಕು, ನೀನ್ ಚೋರಾಗಿ ಹೇಳ್ಬೇಕು. ಒಂದ್ ಐಟಮ್ ತಗೊಂಬೋದಾ? ಇಲ್ಲ ಹಂಗ್ ಮಾಡಂಗಿಲ್ಲ. ಒಂದ್ ಐಟಮ್ ತಗೊಳಂಗಿಲ್ಲ. ಎಷ್ಟು ಐಟಮ್ ತಗೊಬೇಕು? 3-4 ಸ್ಟೋರ್ಸ್ ಹೋಗ್ಬೇಕು. ಮಿನಿಮಮ್ ಅಂದ್ರೆ ಎಷ್ಟು? ಮಿನಿಮಮ್ ಐಟಮ್ಸ್ ಎಷ್ಟು ತಗೊಬೇಕು? 5 ಐಟಮ್ಸ್ ತಗೊಬೇಕು. 5 ಐಟಮ್ಸ್ ತಗೊಳ್ಳಿಲ್ಲ ಅಂದ್ರೆ 50,000ನೂ ಇಲ್ವಾ? 50,000 ಎಷ್ಟು ಖರ್ಚು ಮಾಡ್ತೀವಿ ಅವ್ರ ಇಷ್ಟ. ಒಂದೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು 50,000 ಖರ್ಚು ಮಾಡಂಗಿಲ್ಲ. ಹೌದಾ? ಸರಿ ಆಯ್ತು. ಟೈಮರು ಕೊಡು. ನಾನೇ ಕೊಡ್ಬೇಕಾ ಅದನ್ನು? ತಗೋ ಗೈಸ್, ಫ್ಲೈಟ್ ಮಾಡಲ್ ಆಗ್ಬಿಡು. ವೇಟ್ ಮಾಡು. ಸ್ಟಾರ್ಟ್. ಇಷ್ಟು ಬೇಗ ಸ್ಟಾರ್ಟ್ ಆಯ್ತಾ? ಇಷ್ಟ ಆರಾಮಾಗಿ ಹೋಗ್ತಾವ ನೀನು. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಊಟ ಎಲ್ಲ ಆಯ್ತಾ? ಯಾವ ಫ್ಲೋರ್ ಅಲ್ಲಿ ಇದೀವಿ ನಾವು? 15 seconds ಆಗೋಯ್ತು. ನಂದು ವರೀಸು. ಕಮ್ ಹಿಯರ್. ಇಟ್ಸ್ ಓಕೆ. ಎಷ್ಟು ಸೆಕೆಂಡ್ ಆಗಿದೆ? 10 ನಿಮಿಷ ಕೊಟ್ಟಿರೋದು ನಿಂಗೆ. ಅದ್ರಲ್ಲಿ ಬಿಲ್ಲಿಂಗ್ ಬೇರೆ ಆಗ್ಬೇಕು ನಿಂದು. ನೀನ್ ಹೊರಿ ಮಾಡ್ಕೊಂಬಿಡ ಚಿನ್ನು, ಅದು ನಂಗೆ ಗೊತ್ತು. ನನ್ ಬಿಟ್ಬಿಡು. ಐ ಆಮ್ ನಾಟ್ ಯುವರ್ ಚಿನ್ನು ಪಿನ್ನು. ಬಾ ಚಿನ್ನು, ನನ್ನ ಚಿನ್ನು, ನಿನ್ ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ಕೆಳಗಡೆ ಹೋಗೋಣ ಬಾ. ಊಟ ಆಯ್ತಾ ನಿಂದು? ನಂದಾಯ್ತು. ಏನ್ ಊಟ ಮಾಡಿದೆ? ಏನೋ ಊಟ ಮಾಡಿ. ಇದೇನೋ ನಂಗೆ ಉಲ್ಟಾ ಹೊಡ್ಸ್ತಾರೆ. 5 ಐಟಮ್ಸ್ ತಗೊಬೇಕು. ಸಮಥಿಂಗ್ ಫಿಶಿ. ಏನೋ ಫಿಶಿ ಇದೆ ಇದ್ರಲ್ಲಿ. 5 ಐಟಮ್ಸ್ ತಗೊಬೇಕಷ್ಟೇ ತಾನೆ. 5 ಐಟಮ್ಸ್ 50,000 ರೇಂಜ್ ಅಲ್ಲಿ ತಗೊಂಡ್ರೆ ಕ್ವಾಲಿಫೈಡ್, ಇಲ್ಲಾಂದ್ರೆ ಡಿಸ್ಕ್ವಾಲಿಫೈಡ್. 1 ನಿಮಿಷ ಆಗೋಯ್ತು. 1 ನಿಮಿಷ ಆಗೋಯ್ತು ಅಷ್ಟೇ ತಾನೆ. ಜುಜುಮಿ ಕಮ್. ಜುಜುಮಿನಾ? ಕಷ್ಟ ಐತೆ. ಓಡ್ಬೇಕು. ನಾನು ಓಡಲ್ಲ, ನಾನು ಹೋಗ್ತೀನಿ. ಸರಿ, ನೀನ್ ನಿಜವಾಗ್ಲೂ ನೀನು ಟಾಸ್ಕ್ ಮಾಡಂಗೆ ಇದ್ರೆ ನಡ್ಕೊಂಡು ಹೋಗು ನೋಡೋಣ. 1 ನಿಮಿಷ ಆಗಿದೆ ಗೈಸ್. ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೇ ಮಾಡ್ಬೇಕಲ್ಲ. ಕರೆಕ್ಟಾಗಿ ಟೈಮ್ ಎಷ್ಟು? 1 minute 20 seconds ಆಗಿದೆ. 20 seconds. ಓಕೆ ಫೈನ್, ಲೆಟ್ಸ್ ಗೋ. ನನ್ನ ಲೇಸು ಯಪ್ಪ. ಅಲ್ಲಿಂದ ನಡ್ಕೊಂಡು ಬಂದ್ರೆ ಇವಾಗ ಓಡೋಗ್ತಿದ್ದಾರೆ. ಎಲ್ಲಿಂದ ಹೋಗ್ಲಿ ಏನ್ ತಗೊಳ್ಳಿ ಅಂತ ಏನೂ ಗೊತ್ತಾಗ್ತಲ್ಲ. ಸದ್ಯಕ್ಕೆ ಇವಾಗ ಡೆಮಿನು, ಲೆವೈಸು ನನಗೆ ಇದು ಬೇಕಲ್ಲ ಮೇಜರ್ ಆಗಿ. ಇಂಡಿಯನ್ ಗರಾಜ್ ಅಲ್ಲಿ ಆದ್ರೆ ಒಂದಷ್ಟು ಬಟ್ಟೆಗಳು ತಗೊಬೇಕು. 5 ಐಟಮ್ಸ್ 50,000ಕ್ಕೆ ಅಂತ ಅಂದ್ರೆ ಕಷ್ಟ ಐತೆ. ಏನ್ ಬೇಗ ತಲೆ ತಿನ್ಬೇಡ. 1-2 ನಿಮಿಷ ಇರೋ ನೀನು. ನನಗೆ ಬಾಯಿಗೆ ಮಾತೇ ಬರ್ತಲ್ಲ ನನಗೆ. ಎಷ್ಟು ನಿಮಿಷ ಐತೆ ಸಿಮು? 1 minute 45 seconds ಆಗಿದೆ. 1 minute 45 seconds. ಏನೇನು ತಗೊಬೇಕು ಗೈಸ್? ಹೇಗೆ ಅನಿಸ್ತೈತೆ ನಿಮಗೆ? ಕಂಪ್ಲೀಟ್ ಮಾಡ್ತೀನಿ ಚಾಲೆಂಜು. 50,000ಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು ಲೈಫಲ್ಲೇ ಫಸ್ಟ್ ಟೈಮು ಅಂತ ಅನ್ಸುತ್ತೆ. ಮುಂಚೆ ಎಲ್ಲ ಕಷ್ಟಪಡ್ತಾ ಇದ್ದೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆಲ್ಲ. ಯಾಕಂತಂದರೆ ಅವಾಗೆಲ್ಲ 50,000 ಅಂದರೆ ಓ ಗ್ರೇಟ್ ಅಂತ ಅನ್ಸೋದು. ಫಸ್ಟ್ ಸ್ಯಾಲ್ರಿ ಎಷ್ಟು ನಂದು ಯೂಟ್ಯೂಬ್? 8,000 ಅಷ್ಟೇ. ಏನಪ್ಪ ಮಾತಾಡು. ನಾನು ನಿನ್ನ ಹತ್ರ ಮಾತಾಡ್ಬೇಕಾ? ಹೇಳಿ ಮಾತಾಡ್ತೀನಿ. ಹೇಳ್ತಿತ್ತಲ್ಲ ನಾನು ನಿನ್ನ ಹತ್ರ ಮಾತಾಡಲ್ಲ ಅಂತ ಇವತ್ತು ಮಾತಾಡ್ತೀನಿ. ಏನು ಸಮಾಚಾರ? ಚೆನ್ನಾಗಿದೆಯಾ? ಊಟ ಆಯ್ತಾ? ಏನು ಊಟ ಮಾಡಿದೆ? ಎಷ್ಟು ಸುಂದರವಾಗಿದೆಯಾ ನೀನು. ಒಂದು ಕಿಸ್ ಕಿಸ್ ಕೊಡ್ತೀಯಾ? ಇಲ್ಲ ತಾನೆ, ಸೈಡ್ಗೆ ಹೋಗು. ಇಷ್ಟು ಗಲೀಜ್ ನನ್ನ ಮಗ ಇದ್ದಾನು ಏನೋ. ಓಕೆ. ಇದು ಚೆನ್ನಾಗೈತೆ ಗೈಸ್. ಚೆನ್ನಾಗೈತೆ. ಇಷ್ಟ ಆಯ್ತು. ಆಲ್ರೆಡಿ ಆಗಿದೆ ಬ್ರೋ. ಬಿಲ್ ಬೇಗ ಮಾಡಬೇಕು. ಬೇಗ ಯು ಹ್ಯಾವ್ ಜಸ್ಟ್ 7 minutes. ಬೇರೆ 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 ಕ್ವಿಕ್. ಕ್ವಿಕ್ಕೇ ಆಯ್ತು. ತಡಿ 1 ನಿಮಿಷ. ಓ ಎಲ್ಲೂ
ನಾನು ಹುಡ್ಕೋದೇ ಕಷ್ಟಪ್ಪ, ಇವಾಗ ಸೈಜ್ ಹುಡ್ಕೋದೇ ಕಷ್ಟ ನಾವಿಲ್ಲಿ. ಹಾಂ, ಹೇಗೆ ಅನಿಸ್ತಾ ಸಿಮು? ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ನೀನು? ಓ, ನಾನು ತುಂಬ ಸೂಪರ್ ಆಗಿದ್ದೀನಿ. ಮತ್ತೆ ಯಾವಾಗ ಊಟ ತಿಂಡಿ ಎಲ್ಲ ಆರೋಗ್ಯನ ಎಲ್ಲ ಕ್ಷೇಮನ ಸಿಮು? ಗೈಸ್ 3 ನಿಮಿಷ 20 ಸೆಕೆಂಡ್ ಆಗಿದೆ. ಬೇರೆ ಏನೇನು ತಗೊಳ್ಳಿ, ಏನೇನು ತಗೊಳ್ಳಿ, ಸದ್ಯಕ್ಕೆ ಇಷ್ಟ ಇರೋದು ಅಂತ ಅನ್ಸುತ್ತೆ. ಬೇಗ ಬೇಗ ಥ್ಯಾಂಕ್ ಯು ಬ್ರೋ. ಬೇಗ ತಗೊಂಡ್ಬಿಟ್ರಾ? ಸೈಜ್ ಗೊತ್ತಾಯ್ತಾ ನಿಮಗೆ? ಎಮ್ಮು ಜಾಸ್ತಿ ಸೈಜೇ ಇಲ್ಲ. ಏನು ಸಮಾಚಾರ? ಹೋಗಿ ಮಾತಾಡ್ಕೊಂಬ ಒಂದು 2 ನಿಮಿಷ ವ್ಲಾಗಲ್ಲಿ. ನಾನು ಅಷ್ಟೊತ್ತಿಗೆ ಬಿಲ್ ಮಾಡಿಸ್ಕೊಂಬರ್ತೀನಿ, ಇನ್ನೇನು ಟೆನ್ಷನ್ ತಗೋಬೇಡ. ಗೈಸ್ ನನ್ನ ಫೋನ್ ರೆಕಾರ್ಡಿಂಗಲ್ಲಿದೆ, ಬ್ಲಾಗ್ ರೆಕಾರ್ಡಿಂಗಲ್ಲಿ, ಅದಕ್ಕೆ ಆ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ದುಡ್ಡು, ಅದಕ್ಕೆ ಅವ್ರು ಪೇ ಮಾಡಿಸಿರೋದು. ಬೇಗ ಬ್ರೋ, ಯಾಕಂದ್ರೆ ಆಲ್ರೆಡಿ ಇಂಡಿಯನ್ ಕಾಲೇಜಲ್ಲಿ ಬೇಗ ತುಂಬ ಲೇಟ್ ಆಗುತ್ತೆ, ನಿಧಾನಕ್ಕಾಗಲೇ ಬರೋದು ನನಗೆ. ಸೊ ಅದಕ್ಕೆ. ಬಟ್ ಗೈಸ್ ಹಿ ಇಸ್ ವೆರಿ ಬ್ರೇವ್. ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀನಿ, ಬೇಗ ಅಂತ ಪಟ 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 ಅಂತ ಹೋಗ್ಬಿಟ್ಟು ಮಾಡ್ಬಿಟ್ರು. ಹಿ ಇಸ್ ವೆರಿ ಬ್ರೇವ್, ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಬಿಲ್ ಹಾಕ್ಬಿಟ್ಟು ನನಗೆ ಸ್ಕ್ಯಾನರ್ ಕೊಟ್ಬಿಟ್ರಿ ಪಟ್ಟ ಅಂತ. ಬಿಕಾಸ್ ನಂದಿದ್ದಾಗ ನೀವು ನೋಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫಿಕಲ್ಟ್ ಇತ್ತು ಅಂತ. ತುಂಬ ಸಾವಿರ ಖರ್ಚು ಮಾಡಿಸಿದ್ದೀನಿ ನಾನು, ತುಂಬ. ಹಾಂ, ಸೊ ಯಾ, ಎಷ್ಟು ಬ್ರೋ? ಸ್ಕ್ಯಾನರ್ ಕೊಡಿ. ಬರುತ್ತಲ್ಲ ನಾಳೆ, ಅವಾಗ ನೋಡಿ ನೀವು. ಬಟ್ ಸದ್ಯಕ್ಕೆ ಇದು ನೋಡಿ 4 ನಿಮಿಷ ಆಲ್ರೆಡಿ ಆಗಿದೆ. ಹಾಂ, ನಿಮಗೆ ಇಸ್ಕೊಂಡ್ಬಿಡ್ತೀರಾ? ಇಸ್ಕೊಳ್ಳಿ ಕೊಡಿ ಪಟ್ಟಂತ ಕೊಡಿ. ಗುರು ಅವ್ರು ಮಾಡಿಸ್ಕೊಳ್ಳಿ. ನಂಬರ್ ಗಿಂಬರ್ ಏನು ಕೇಳ್ಬಿಡ್ರಿ, ನಂಗೆ ಸ್ಕ್ಯಾನರ್ ಕೊಟ್ಬಿಟ್ರೆ ಸಾಕು. ನಂಬರ್ ಕೊಡಲ್ಲ, ಬೇಗ ಮಾಡಿ ಅಂತ. ಬ್ರೋ ಸ್ಕ್ಯಾನರ್ ಒಬ್ರು ಟೇಕ್ ಬ್ರೋ. 4 ನಿಮಿಷದ 20 ಸೆಕೆಂಡ್ ಆಗ್ಬಿಡ್ತಿದೆ ಗೈಸ್. Fast, ಬರೀ ಇವಾಗ ಅವ್ರ 5 ನಿಮಿಷ ಇರೋದು. 5 ನಿಮಿಷದಲ್ಲಿ ಏನು ತಗೋತಾರೆ? ಬಿಕಾಸ್ ನಾನು ಕೊಟ್ಟಿರೋದು ಅವ್ರಿಗೆ 50,000. ಏನೇನು ತಗೋತಾರೆ ಅಂತ ನಾವು ನೋಡಬೇಕು. ಮಾತಾಡ್ಸಕ್ಕೆ ಅಂತ ನಾನು ಟೈಮ್ ವೇಸ್ಟ್ ಮಾಡೋಣ ಅಂತ ಅಂದರೆ ಅವರೇ ನನ್ನ ಮಾತಾಡ್ಸ್ತಿದ್ದಾರೆ. ಸೊ ಇಟ್ಸ್ ಆಫ್ ನೋ. ಸಿಮೋ 6900. 6,900. ಹಾಂ, ಓಕೆ, ಪೇ 6,926 ಬ್ರೋ. ಪಟ್ಟಂತ ಬ್ಯಾಗ್ಗೆ ಬರೋ, ಬೇಗ ಆಗುತ್ತಾ? ಬಿಲ್ ಪೇ ಮಾಡಿ, ನಾನು ಆಮೇಲೆ ತಗೊಂತೀನಿ, ಪರವಾಗಿಲ್ಲ ಅಲ್ವಾ? ಓಕೆ, ಲೇಟ್ ಆಗುತ್ತಾ? ಎಷ್ಟು ನಿಮಿಷ ಆಯ್ತು? ಆಮೇಲೆ ತಗೊಂತೀನಿ. ಎಷ್ಟು ನಿಮಿಷ ಐತೆ ಟೈಮು? 5 minutes more, exactly 5 minutes. ಹಾಂ, ಕಮಾನ್. ಇಲ್ಲಿಗಿನ ಅದ್ಭುತವಾಗಿ ಸಾಕಾಗಿ ಸಿಗ್ಬಿಡುತ್ತೆ ಇಲ್ಲ. ಕಮಾನ್, ವೆರಿ ಬ್ರೇವ್. ಚೆನ್ನಾಗಿ ಕಾಣ್ತೈತಾ? ಹಾಂ, ಅಷ್ಟೊಂದು ಮಜಾ ಇಲ್ಲ ಅಲ್ಲ? ಇಲ್ಲ, ಬೇರೆ ಯು ನೋ ಗೈಸ್, ಐ ಲವ್ ಗ್ಲಾಸಸ್. ಬೇಡ, ಅದು ಚೆನ್ನಾಗಿಲ್ಲ, ನಿಜವಾಗ್ಲೂ ಚೆನ್ನಾಗಿಲ್ಲ. ಹೌದಾ? ಓಕೆ, ದಿಸ್ ಒನ್ ತೋರ್ಸ. ಓ, ಇಲ್ಲ, ಕೆಟ್ಟದಾಗಿದೆ. ಒಳ್ಳೆ ವೆಲ್ಡಿಂಗ್ ಕೆಲಸ ಮಾಡೋ ಥರ ಕಾಣಿಸ್ತಿದೆ. ಬೇಗ. ದಿಸ್ ಒನ್ ಎಷ್ಟು ಯೂಸ್ ಮಾಡಿರೋದು ರೀಸೆಂಟ್ ಆಗಿ? ಎಷ್ಟು ಕಾಣುತ್ತೆ? ನಾನೇ ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಇದು ಚೆನ್ನಾಗೈತಾ? ಸಖತ್ತಾಗಿ ಕಾಣಿಸುತ್ತೆ ನೋಡು, ತೋರ್ಸು ಜನರಿಗೆ. ಬಟ್ ನನಗೇನೋ ಇದು ಮಜಾ ಇಲ್ಲ ಅನ್ನಿಸ್ತೈತೆ. ಗ್ರೀನ್ ಕಲರ್ ನನಗೆ ಇಷ್ಟ ಆಗಲ್ಲ. ಪಜಾ ಇಲ್ಲ ಇರೋದೇ 4 ನಿಮಿಷ, ಏನು ಮಜಾ ಇಲ್ಲ ನಿಮಗೆ. ಓಕೆ, ದಿಸ್ ಲುಕ್ಸ್ ಫೈನ್. 6 ನಿಮಿಷ ಆಗಿದೆ ಇವಾಗ. ಸಿಮಿಲರ್ ಐತೆ, ದಿಸ್ ಲುಕ್ಸ್ ಫೈನ್, ಚೆನ್ನಾಗಿದೆ. ಎಷ್ಟಿದು? 13,000 14,000 ಬ್ರೋ. ಇದು ಬಿಲ್ ಬೇಕು ಪಟ್ಟ ಅಂತ. ಅರ್ಜೆಂಟು, ತುಂಬ ಅರ್ಜೆಂಟು. ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ ಅದಕ್ಕೆ? ಅನ್ಕೊಂಡೆ ಮಿನಿಮಮ್ ಒಂದು 5-6 ಸಾವಿರ ಖರ್ಚು ಮಾಡ್ಬೋದು ಅಷ್ಟೇ, 50,000ಕ್ಕೆ ಅಂತ. ಬ್ರೋ ಎಲ್ಲ ಆಮೇಲೆ ಹಾಕೊಳ್ಳಿ, ನನಗೆ ಇವಾಗ ಬಿಲ್ ಕೊಟ್ಬಿಡ್ರಿ. ಹೋಯ್ತು, ನನ್ನ ದುಡ್ಡು ಹೋಗ್ತಿದೆ. 502. ಯಾಕಂದ್ರೆ ಚಾಲೆಂಜ್ ಕೊಟ್ಟು ಈಸ್ ವೆರಿ ಶಾರ್ಪ್ಗೆ ಶಾರ್ಪ್. ಎಷ್ಟು ನಿಮಿಷ ಇದೆ ಸಿಮೋ? ಅವ್ರಿಗೆ ಗೊತ್ತು ಏನು ಯಾವಾಗ 6 minutes. ಓಕೆ, ಡನ್. ಈಸಿಯಾಗಿ ಮಾಡೋಣ, ತಲೆ ಕೆಡಿಸ್ಕೊಂಬೇಡ. ನಾನು ಆ್ಯಕ್ಚುಲಿ ಹೆಂಗೆ ಗೊತ್ತಾಗ ತುಂಬ ಬೋರ್ ಆಗ್ತಿದೆ ನನಗೆ. ಬೇರೆ ಎಂಟರ್ಟೈನ್ ಮಾಡ್ತೀನಿ, ನೀನು ನನಗೆ ಮಾಡಲ್ವಾ? ಇಟ್ಸ್ ಓಕೆ, ಇಟ್ಸ್ ಫೈನ್, ಐ ಟೇಕ್ ಅಂಡ್ ಗೋ. ಮತ್ತೆ ಏನು ಸಮಾಚಾರ? ಏನಾರು ಎಂಟರ್ಟೈನ್ ಮಾಡ್ಬೇಕಾ ನಿನಗೆ? ಊಟ ಮಾಡ್ದಾ? ಏನು ಎಂಟರ್ಟೈನ್ ಮಾಡಲಿ? ಯಾವಾಗೋಯ್ತು ಒಂದು, ಅದಕ್ಕೆ ಅವ್ನಿಗೆ ಅಷ್ಟೊಂದು ಆರಾಮಾಗಿರೋದು. ಎಲ್ಲಾಗೋಯ್ತು? ಇಲ್ಲೂ ಆಗೋಯ್ತು, ಬಟ್ಟೆನೂ ಆಗೋಯ್ತು. 20,000 ಮಾಡಿಸ್ಬಿಟ್ಟಲ್ಲ ನೀನು. ಓಕೆ, ಇನ್ನು 30,000 ಇದೆ. ಹೆಂಗ್ ಸ್ಪೆಂಡ್ ಮಾಡ್ತಾರೆ ನೋಡೋಣ ಬ್ರೋ. ಹಿ ಹ್ಯಾಸ್ ಎಕ್ಸಾಕ್ಟ್ ಯು ಪೇ ಕೊಡಿ ಬ್ರೋ, ಬೇಗ. 3 ನಿಮಿಷ ಬ್ರೋ, ಟೈಮ್ ಇರೋದು ನನಗೆ. ನಿಮ್ಮ ಪರ್ಸನಲ್ ನಂಬರಿಗಾರು ಹಾಕ್ಸ್ಕೊಂಬಿಟ್ಟು ನೀವೇ ಪೇ ಮಾಡ್ಬಿಡ್ರಿ ಬ್ರೋ ಅವರಿಗೆ. ಬ್ರೋ ಇದು ಲೇಟ್ ಆಗುತ್ತೆ, ನಿಮ್ದು ಯು ಪಿ ಐ ಹಾಕ್ಸ್ಕೊಂಬಿಡ್ರಿ ನೀವು, ಆಮೇಲೆ ಅವ್ರಿಗೆ ಪೇ ಮಾಡ್ತೀರಿ. ಸ್ಮಾರ್ಟ್ ಡಿಸಿಷನ್, ಈಸಿ ಡಿಸಿಷನ್. ನಿಮ್ಮ ಯು ಪಿ ಐಗೆ ಹಾಕ್ಬಿಡ್ತೀನಿ, ಹೇಳ್ರಿ. ಎಷ್ಟು? 2 minutes left. 12,231. ನಿಮ್ಮದು ಡಿಸ್ಕೌಂಟ್ ಏನು ಇಲ್ವಾ? 13,590. ಹಾಂ, 12,239. 31. 12231. ಓಕೆ, ಎಷ್ಟು ನಿಮಿಷ ಆಯ್ತು ಸಿಮೋ? ಕರೆಕ್ಟಾಗಿ ಇವಾಗ 7 minutes 25 seconds ಆಗಿದೆ. ಇನ್ನೂ ಟೈಮ್ ಆಯ್ತಾ? ಟೈಮ್ ಇದೆ, ಲೈಕ್ 2.5 minutes ಏನೋ ಇರ್ಬೋದು. ಗೈಸ್, ಇಟ್ ಈಸ್ 12,231 rupees. 12,231 rupees. ಬ್ರೋ ಕೊಟ್ಬಿಡ್ತೀರಾ? ಬೇಗ ಕೊಟ್ಬಿಡ್ತೀರಾ? ಲೇಟ್ ಆಗುತ್ತಾ? ಪಕ್ಕ ಹಾಕ್ಕೊಂಡು ಹೋಗ್ತೀನಿ, ಬನ್ರಿ ಹೋಗೋಣ. ಬ್ರೋ ಅದು ಆಮೇಲೆ ಇಸ್ಕೊಂತೀನಿ, ಬಂದು ಇಸ್ಕೊಂತೀನಿ. ಓಕೆ. ಎಲ್ಲೋಗ್ಲಿ ನೆಕ್ಸ್ಟು? ಏನು ಸಮಾಚಾರ? ಗ್ಯಾಜೆಟ್ಸ್ ಏನು ಬೇಡ ಅಂತ ಅನ್ಸುತ್ತೆ ನನಗೆ. ಬೇರೆ ಇನ್ನೇನು ಬೇಡ ಅಂತ ಅನ್ನಿಸ್ತೈತೆ ನನಗೆ. ಶೂಸ್ ಬೇಕಿತ್ತು, ಹಶ್ ಪಪೀಸು,
2 minutes left, guys. ಅಲ್ಲೊಂದು ಅಲ್ಲಿ ಬೇರೆ ಏನು ತಗೊಳ್ಳಿ ಬಾ ಪಾಪ 2 minutes ಇದೆ. He's wasting ಇನ್ನ the 2 ನಿಮಿಷ time. ಆಯ್ತಾ? ಇನ್ನ 2 ನಿಮಿಷದಲ್ಲಿ ಏನು ತಗೊಬೋದು ನಾನು? ಏನು ತಗೊಬೋದು? ವೆಸ್ಟೈಡ್ ಎಲ್ಲೈತೆ? ವೆಸ್ಟೈಡ್ ಎಲ್ಲೈತೆ? ಸ್ನಿಚಲ್ ಏನು ಬೇಡ, ನನಗೆ ಬಟ್ಟೆ ಆಲ್ರೆಡಿ ತೊಗೊಂಡಿದ್ದೀನಿ. ಶೇಡ್ಸ್ ಬೇಕಿತ್ತು, ಶೇಡ್ಸ್ ತೊಗೊಂಡಿದ್ದೀನಿ. ವಾಚ್ ಬೇಕು ನನಗೆ, ವಾಚ್ ತೊಗೊಬೇಕು. ವಾಚಲ್ಲಿ ಕಡಿಮೆ ಸಿಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಜಸ್ಟ್ ಇನ್ ಟೈಮಲ್ಲಿ ಯಾವುದು ಕಡಿಮೆ ಆಗಿರೋಂಥ ವಾಚ್ ಸಿಗ್ತಾ ಇಲ್ಲ, ಅದಕ್ಕೆ ನನಗೆ ಜಾಸ್ತಿ ಆಗಿರೋಂಥ ವಾಚ್ ಬೇಕು. ಲುಕ್ಕಲ್ಲಿ ಮಾತ್ರ ಸಕ್ಕ ಸೆಕ್ಸಿ ಕಾಣ್ತಾ ಇದೀನಿ ಅಂತ ನಂಗೆ ಗೊತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಶೇಡ್ಸ್ ಇದು. ಸ್ಕೆಚರ್ಸಲ್ಲಿ ನಂಗೆ ಶೂ ತೊಗೊಳಗಲ್ಲ. ಟೈಮ್ ಎಷ್ಟೈತೆ ಸಿಮು? You just have 1 minute and 20 seconds. 1 minute 20 ಸೆಕೆಂಡ್ಸಿಗೆ ಏನು ತೊಗೊಬೋದು ನಾನು? ಹಾಕಲ್ಲ, give up. ಗಿವ್ ಅಪ್. ರಾಯ. ಐಟಮ್ಸ್ ಎಷ್ಟು ತೊಗೊಂಡಿದ್ದೀನಿ ನಾನು? ರಾಯ. ಹಾಂ, Give up. ಎಕ್ಸ್ಕ್ಯೂಸ್ ಮೀ. We are so sorry. ಗಿವ್ ಅಪ್ ಮಾಡೋಕ್ಕಂತೂ ಆಗಲ್ಲ. ಯಾರೋ ಟ್ರೈ ಮಾಡ್ತೀನಿ, ಒಂದು ನಿಮಿಷ ಇಲ್ಲಾಂದ್ರೆ ಬೋರ್ ಆಗಿಬಿಡುತ್ತೆ. ಹಾಂ, ಏನು ಸಿಗುತ್ತೆ? ಕಷ್ಟ ಇದೆ ಗುರು, ಟೈಮ್ ಇಲ್ಲ ಗುರು. ಟೈಮ್ ಇದ್ದೀರಿ ಇನ್ನೂ ಬೇಜಾರು ಇಟ್ಕೊಂಡ್ಬಿಡ್ತಾ ಇದೆ. ಎಷ್ಟೊತ್ತಿದೆ ಸಿಮು? ನನಗೇನು It's 1 minute. ಪಾಕ್ ಕಷ್ಟ ಇದೆ. ಮಾಲಲ್ಲಿ ಓಡಿ ಮಾಲವರೆಲ್ಲ ನಮ್ಮನ್ನು ನೋಡ್ಸ್ಕೊಂಬರಕ್ಕೆ ಮಾಡ್ಬಿಡ್ತೀನಿ ಅಂತ ಅನ್ಸುತ್ತೆ ನಾನು. ಯಾಕಂದ್ರೆ ಕಷ್ಟ ಆಯ್ತಾ ಇದು. 1 ನಿಮಿಷ ಆಯ್ತಾ? ಇನ್ನೂ 1 ನಿಮಿಷ ಆಯ್ತಾ? ಎಷ್ಟು ನಿಮಿಷ ಆಯ್ತಾ ಎಕ್ಸಾಕ್ಟಾಗಿ? 1 ನಿಮಿಷ ಆಯ್ತಾ? ತಡಿ ನೋಡ್ತೀನಿ. ಹಂಗಾರೆ ಏನಾದ್ರು ಸಿಗುತ್ತೆ ನಂಗೆ ಗೊತ್ತಿರೋ ಪ್ರಕಾರ. ವಾಚ್ ಸಿಗುತ್ತೆ. ವಾಚ್ ಬ್ರೋ ವಾಚ್. Guys, ವಾಚ್ 30 seconds ಮಿಕ್ಕಿದೆ. 30 ಯಾವುದಿದೆ? seconds more. 30 ಸೆಕೆಂಡ್ಸ್ ಮೋರಾ? 20 seconds more. ನೀನು ಮಾತಾಡ್ತಾರೆ, ನಾನು ವಾಚ್ ಸೆಲೆಕ್ಟ್ ಮಾಡ್ಬಿಡ್ತೀನಿ ಅಷ್ಟೊತ್ತಿಗೆ. ನೀನು ವಾಚ್ ಸೆಲೆಕ್ಟ್ 20 ಮಾಡ್ಬಿಡು. seconds more. 15 seconds more, guys. ಚೆನ್ನಾಗಿದೆಲ್ಲ ಇದು. ನನಗೆ ವಾಚ್ ಇಷ್ಟ ಆಯಿತು. ಬ್ರೋ ಬಿಲ್ ಎಲ್ಲಿ ಇಲ್ಲೇನಾ? 6 minutes more. ಹಾಂ, Ayo, 6 seconds. 6 seconds. 2, 1 and done. Guru, done. ಅಯ್ಯೋ ತಗೊಂಬಂದಿನಿ, ಸೆಲೆಕ್ಟ್ ಮಾಡಿ ಪೇ ಮಾಡ್ತಾ ಇದೀನಿ. The rules were clear. Billing ಆಗಿರಬೇಕು within 10 minutes. He did not do it. So ತಗೊಂಬಂದಿನಲ್ಲ ಇವಾಗ. No. It doesn't come because billing ಮಾಡಿಲ್ಲ, guys. Billing ಯಾವುದು ಮಾಡಿಲ್ಲ ಇದಕ್ಕೆ. ಹೌದಾ? Hold. What? ಅಷ್ಟೇ. ಎಷ್ಟಾಯ್ತು? ನನ್ನ ಟೈಮಲ್ಲಿ ತುಂಬ ಕೆಟ್ಟದಾಗಿರೋ ಟಾಸ್ಕ್ ಕೊಟ್ಟಿದ್ರು ಇವರು. 19,000 20 ಮಾಡೋದಾ? ಪರವಾಗಿಲ್ಲ, ಶೇಡ್ಸ್ ಚೆನ್ನಾಗಿರೋ ತಗೊಂಡಿನಿ. ಇವಾಗ ಏನು ಮಾಡೋದು? ಅಷ್ಟೇ ಅಂತೀಯಾ? ಬಿಡು. ಲೈಕ್ ಹಿಸ್ ಆಸ್ ಐ ಸೆಡ್, ತುಂಬ ಬ್ರೇವ್ ಇದ್ರು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅವ್ರ ಕೈಯಲ್ಲಿ. ಇಲ್ಲಿವರೆಗೂ ತಂದು ಬರೀ 30 ಸೆಕೆಂಡಲ್ಲಿ ಒಳಗೆ ಬಂದು ತೊಗೊಂಡು ಬಂದಿದ್ದಾರೆ. ಹುಡ್ಕೊಂಡು ಅಂದರೆ ಹಿಸ್ ಆ್ಯಕ್ಚುಲಿ ಗ್ರೇಟ್. ತುಂಬ ಜಾಸ್ತಿ ಬುದ್ಧಿ ಉಪಯೋಗಿಸ್ತಾರೆ. ಸೊ ಇಟ್ಸ್ ನೈಸ್, ಗುಡ್. ಹೇಗೆ ಅನ್ನಿಸ್ತೈತೆ ಇವಾಗ? ನಾನು ಟಾಕ್ಸಿಕಲ್ ಡೈಲಾಗ್ ಇದೆ ಗೊತ್ತಾ, ಗಿವ್ ಅಪ್ ಪ್ರಾಯ ಅಂತ ಅದು ಹೇಳ್ತಾ ಇದ್ದೆ. ಅದೇನೋ ಡೈಲಾಗ್ ಐತೆ, ಅದು ನೆನಪಾಗ್ತಲ್ಲ ಇವಾಗ. ಇಟ್ಸ್ ಓವರ್, ಓನ್ಲಿ ವೆನ್ ಐ ಸೇ ಇಟ್ಸ್ ಓವರ್. ಚೆನ್ನಾಗೈತೆ. ಬಟ್ ಇಟ್ಸ್ ಓವರ್ ವೆನ್ ಹಿ ಸೇಸ್ ನೋ, ವೆನ್ ಐ ಸೇ ಇಟ್ಸ್ ಓವರ್. ಇಟ್ಸ್ ಓಕೆ, ಪರವಾಗಿಲ್ಲ. ಒಂದೊಳ್ಳೆ ಶೇಡ್ಸ್ ತೊಗೊಂಡಿದ್ದೀನಿ, ಖುಷಿ ಆಗ್ತೈತೆ. ಶೇಡ್ಸು ಮತ್ತು ಗೈಸ್ ಬಟ್ಟೆ ಕೂಡ ತೊಗೊಂಡಿದ್ದಾರೆ. ಬಟ್ಟೆ ತೊಗೊಂಡು ಅಲ್ಲ, ನನ್ನ ಟೈಮಲ್ಲಿ ನೀವು ನೋಡಿ ಗೈಸ್, ನಾಳೆ ವ್ಲಾಗ್ ಬರುತ್ತೆ ಎಷ್ಟು ಕಷ್ಟಪಟ್ಟಿದ್ದು ನಾನು ಅಂತ. ಕಷ್ಟ ಐತೆ. ಓಕೆ, ವಿ ಆರ್ ಡನ್. ಎಸ್. ಏನು ಮಾಡೋದು ಇವಾಗ? ಅಷ್ಟೇ ಮುಗೀತಾ? ಮುಗೀತಾ. ಸರಿ ಆಯ್ತು. ಓಕೆ, ಬನ್ನಿ ಇವಾಗ ಆಚೆ ಹೋಗೋಣ. ಗೈಸ್ ಬೇಜಾರಿದ್ದಾರೆ, ಬಟ್ ಇವರು ಒಂದು ಮಿಸ್ಟೇಕ್ ಮಾಡಿದ್ದಾರೆ. ನಾನು ಕ್ಲಿಯರ್ಲಿ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಹೇಳಿದ್ದೆ 5 ಪ್ರಾಡಕ್ಟ್ ತೊಗೋಬೇಕು, 5 ಅಂಗಡಿಗೆ ಹೋಗ್ಬೇಕು ಅಂತ. ಸೊ ಹೋಗಿರೋದು 2 ಅಂಗಡಿ, ಆಮೇಲೆ 3ನೇ ತೊಗೊಂಡಿಲ್ಲ ಇವರು. 50,000 ಖರ್ಚು ಮಾಡಿಲ್ಲ. 4 ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಏನು 4 ತೊಗೊಂಡಿದ್ದೀರಾ? ಶೇಡ್ಸು, 3 ಟೀ ಶರ್ಟ್. ಆ ಥರ ಬರಲ್ಲ. 5 ಯು ಸೆಡ್ 5 ಪ್ರಾಡಕ್ಟ್ಸ್. 5 ಪ್ರಾಡಕ್ಟ್ಸ್ ಅಂದಿದ್ದು ನಾನು. ಬಟ್ಟೆ ಎಲ್ಲ ಆಯಿತು, ಬಟ್ಟೆ 1, ಶೇಡ್ಸ್ 2 ಅಷ್ಟೇ. ಇನ್ನೂ ಏನು ತೊಗೊಂಡಿಲ್ಲ ಅವರು. ಸೊ ಇಟ್ಸ್ ಲೈಕ್ ಹಿ ಲಾಸ್ಟ್. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬೆಟರಾಗಿ ಮಾಡಿ. ಪರವಾಗಿಲ್ಲ, ಜಾಸ್ತಿ ಅಳಬಾರ್ದು. ನನಗೇನು ಬೇಕು ನಾನು ತೊಗೊಂಡಿದ್ದೀನಿ. ಒಂದು ವಾಚ್ ಮಿಸ್ ಆಗಿರ್ಬೋದು ಅಷ್ಟೇ, ಅದು ಬಿಟ್ರೆ ಆಮ್ ಕೂಲ್. ಸಗದಾಗಿರೋ ಶೇಡ್ಸ್ ತೊಗೊಂಡಿನಿ ಅನ್ನೋ ಖುಷಿಲಿದ್ದೀನಿ ಬಿಡು. ಟಿ ವಿಲ್ಲ ಅದು, ಫೋನಲ್ವಾ ಅದು? ಫೋನ್ ತೋರಿಸ್ಬಿಟ್ಟು ಟಿ ವಿಲಿ ಬರ್ತಾ ಇದ್ದೀವಿ ಅಂತವ್ರೆ. ವಾ ವೈ ಗಾಡ್.
ಹೇಗೆ ಬಟ್ ಅನಿಸ್ತೈತೆ? ಇಲ್ಲಿರೋ ಸ್ಟಾಫ್ ಗೈಸ್ ತುಂಬಾ ಸಪೋರ್ಟ್ ಮಾಡಿದ್ರಲ್ಲ. ಎಲ್ಲರೂ ಮಾಡ್ತಾರೆ ಅಲ್ಲಿ ಸಪೋರ್ಟ್. ಇಂಡಿಯನ್ ಗ್ಯಾರೇಜ್ ಅಲ್ಲಿ ಬೇಗ ಬೇಗ ಮಾಡಿದ್ರೆ ಇಟ್ಸ್ ನಾಟ್ ಈಸಿ. ಅಷ್ಟು ಬೇಗ ಇಂಡಿಯನ್ ಗರಾಜ್ ಶೇಡ್ಸ್ ಅಲ್ಲಿ ರೇಬಾನ್ ಅಷ್ಟು ಬೇಗ ಬಿಲ್ಡ್ ಮಾಡಿಸ್ಕೊಂಡ್ ಬಂದಿರೋದು ಗ್ರೇಟ್. ವೆರಿ ನೈಸ್, ಗ್ರೇಟ್ ಅಪ್ಪ. ಪೇಮೆಂಟ್ ಅವ್ರು ಮಾಡಿಸ್ಕೊಂಡು ಕಳ್ಸ್ಕೊಟ್ಟಿದ್ದು ತಗೊಳ್ಳಿ ಬ್ರೋ ಅಂತ ಬಟ್ ಹೇಳ್ಬಿಟ್ಟು. ಗ್ರೇಟ್ ಗೈಸ್, ತುಂಬಾ ಒಂಥರ ಕೋಆಪರೇಟಿವ್ ಇಲ್ಲಿರೋ ಸ್ಟಾಫ್. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ನೀವು ಬ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ಸ್, ಲವ್ ಯು. ಪಾಪ ವಾಟ್ ನೆಕ್ಸ್ಟ್? ನೀರ್ ಬೇಕಾ? ನೀರು ಬೇಕು, ಒಂಚೂರು ಕುತ್ಕೊಬೇಕು, ಒಂದು ಪರ್ಫ್ಯೂಮ್ ತಗೊಳ್ಳೋಣ ಅಂತ ಪ್ಲಾನಲ್ಲಿ ಇದ್ದೀನಿ, ನೋಡೋಣ. ಬಟ್ ನಂದು 20,000 ಖರ್ಚಾಯ್ತು, ಎಂಡ್ ಅಷ್ಟೇ. ಹಂಗಂತ್ಯಾ? ಸರಿ ಆಯ್ತು, ಪರವಾಗಿಲ್ಲ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿ ಯು, ಯುವರ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಶೇಡ್ಸ್. ಎಳ್ಕೋತ ಹಂಗೆ ನಾನು. ಹೋಗು ನಡಿ, ಆಯ್ತು ಆಚೆ ಹೋಗೋಣ. ಬನ್ನಿ ಗೈಸ್, ಆಚೆ ಹೋಗೋಣ. ಗೈಸ್ ಇನ್ನೊಂದು ಏನಾಗ್ಬಿಟ್ಟಿದೆ ಗೊತ್ತಾ ಗೈಸ್, ಇದೆಲ್ಲ ಚಾಲೆಂಜ್ ಎಲ್ಲ ಮುಗಿಸಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ SMS ಸ್ಪ್ರೇ ತೊಗೊಳಕ್ಕಂತ ಹೋಗಿರು, ಪರ್ಫ್ಯೂಮು. ಬಟ್ ಅವ್ರಿಗೆ ಪರ್ಫ್ಯೂಮ್ ಸ್ಮೆಲ್ಸ್ ಒಂದೊಂದು ಆಗಲ್ಲ, ಎಲ್ಲ ಅಂತಲ್ಲ ಒಂದೊಂದು ಆಗಲ್ಲ. ಅದರಿಂದ ಲಾಸ್ಟ್ ಟೈಮು ಒಂದು ಸಲ ಪ್ರಾಬ್ಲಮ್ ಆಗಿತ್ತು, ತುಂಬ ಕೆಡ್ದಾಗ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ತಲೆ ಸುತ್ತ ಲೈಕ್ ಫುಲ್ ಬಿದ್ದೋಗ್ಬಿಟ್ಟಿದ್ರು ಅವರು. ಸೊ ಅಡ್ಮಿಟ್ ಕೂಡ ಎಲ್ಲ ಆಗಿದ್ರು ಅವರು. ಇವಾಗಲೂ ಸೇಮ್ ಆಗ್ತದೆ ನನಗೆ, ಫುಲ್ ಶೆಕೆ ಇನ್ ದ ಸೆನ್ಸ್ ಫುಲ್ ಸ್ವೆಟ್ ಆಗ್ತದೆ. ಮತ್ತೆ ವಾಶ್ರೂಮ್ಗೆ ಹೋಗೋದು ಈ ಥರ ಎಲ್ಲ ಮಾಡ್ತಿದ್ದಾರೆ. ಈಸ್ ನಾಟ್ ವೆಲ್. ಹೇಗೆ ಅನಿಸ್ತಿದೆ ಇವಾಗ? ಬೆಟರ್, ಚೆನ್ನಾಗಿದ್ದೀನಿ. ಪಕ್ಕ ಸಡನ್ನಾಗಿ ಅಷ್ಟೊಂದು ಆ್ಯಕ್ಟಿವಿಟಿ ಮಾಡಿಬಿಟ್ಟು ಮತ್ತೆ ಇದು ಪರ್ಫ್ಯೂಮ್ ಸ್ಮೆಲ್ ಮಾಡೋದನ್ನೆಲ್ಲ ಬ್ಯಾಕ್ ಟು ಬ್ಯಾಕು. ಮೇ ಬಿ ಅದಕ್ಕೆ ಅನಿಸುತ್ತೆ ಸ್ವಲ್ಪ ಫುಲ್ಲು ಒಂಥರ ಸಡನ್ ತಲೆ ಹೊಡೆದು ಬಿಡುತ್ತೆ ಅನಿಸುತ್ತೆ ಪರ್ಫ್ಯೂಮ್. ಯಾಕೆ ಹಂಗಾಗೋದು ಗೊತ್ತಿಲ್ಲ. ಇದೇನು ಫಸ್ಟ್ ಟೈಮಾ ಸೆಕೆಂಡ್ ಟೈಮ್ ಆಗ್ತಿರೋದು? ಬಟ್ ಅಷ್ಟೊಂದು ಸಿವಿಯರ್ ಆಗೇನಿಲ್ಲ, ಆರಾಮಾಗಿ. ಸಿವಿಯರ್ ಆಗಿಲ್ಲ. ಸೊ ಹಿ ಹ್ಯಾಸ್ ಸಮ್ ಪ್ರಾಬ್ಲಮ್ ದೆನ್. ಯು ಡೋಂಟ್ ಹ್ಯಾವ್ ಪ್ರಾಬ್ಲಮ್ ಅಲ್ಲ, ಆಬ್ವಿಯಸ್ಲಿ ಸ್ಟ್ರೆಸ್ ಅದು. ಏನು ಸ್ಟ್ರೆಸ್ ಇತ್ತು? ನೀನು ತಿರ್ಗಾಡಿದ್ಮೇಲೆ ನಿಂಗೆ ರೆಸ್ಟ್ ಕೊಟ್ವಿ ನಾವು. ಹಾಂ ನೀನು ಊಟ ಮಾಡಿದೆ, ಎದ್ದೆ, ಆಮೇಲೆ ರೀಚಾರ್ಜ್ ಆದೆ, ಮತ್ತೆ ಬಂದೆ. ಹಾಂ. ಬಟ್ ನಂದು ಒಂದೇ ಟೇಕ್ ಅಲ್ವಾ ನಿಂದಿದ್ದು? ಸೇಮು. ಸೇಮ್ ಇತ್ತು, ಬ್ಯಾಕ್ ಟು ಬ್ಯಾಕ್. ಏನು ಗೊತ್ತಾ, ಇವನು ತುಂಬ ಕರ್ಟಸಿ ತೊಗೊಳೋದು ನನ್ನ ಹತ್ರ. ನಿನಗೆ ಮಾತ್ರ ರೆಸ್ಟ್ ಕೊಟ್ಟೆ, ನನಗೆ ಸಿಗಲಿಲ್ಲ. ಈ ಥರ ಬರೀ ಕರ್ಟಸಿ ತೊಗೊಳೋದು. ಅವನಿಗೆ ನೆನ್ಪು ಮಾಡಿಸ್ಬೇಕು ನಾನು, ಇಲ್ಲಪ್ಪ ನಾನು ಸೇಮ್ ನಿನ್ನಷ್ಟೇ ಕಷ್ಟಪಟ್ಟಿರೋದು, ಇಬ್ಬರು ಈಕ್ವಲ್ ಆಗಿದ್ದೀವಿ ಅಂದರೆ ಅವಾಗ ಸ್ವಲ್ಪ ಸಮಾಧಾನ ಆಗೋದು. ಹಾಂ, ನಿನ್ಗೇನು ಬೇಕು ನೀನು ಮಾತಾಡ್ಕೊತೀಯ ಹೋಗ್ಬಿಟ್ಟು, ನಮ್ಮ ಹತ್ರ ಇರಬೇಡ ನೀನು. ಬಲ್ಲಿ ಏನು ಸಮಾಚಾರ? ಊಟ ಮಾಡ್ದಾ? ಮಾಡಿದೆ. ಅಯ್ಯೋ ಎಲ್ಲಿ? ನಿನ್ನ ಜೊತೆನೇ ಇದೀನಲ್ಲ. ಕಾಲು ನೋವು ಗೈ, ತುಂಬ ಓಡಿ 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 ಸಾಕಾಗಿ ಹೋಗ್ಬಿಡಿದೆ. ಸ್ವಲ್ಪ ನೀರು ಕೊಡು. ಏನೋ ಫೇಸ್ ಮಾಡ್ತಾನೆ ನೋಡಿ ಗೈಸ್, ನೀರು ಕೊಡು ಅಂದರೆ ನಾನು ಈ ಮನುಷ್ಯನಿಗೆ ನೀರು ಕೊಟ್ಟಿದ್ದೆ. ಅಲ್ಲಿ ನೋಡಿ ನಮ್ಮ ಶಾಪಿಂಗ್ಸು ಎಷ್ಟೊಂದಿದೆ ಇವತ್ತು. ನಿಮ್ಮದು ಒಂದು ಟೀ ಶರ್ಟ್ ನೀವೇ ಹಾಕೊಂಡು ಹೋದ್ರಿ ಅಂದ್ರವರು. ಸೊ ಗೈಸ್ ಇವಾಗ ಮನೆಗೆ ಹೋಗೋಣ. ಫಸ್ಟ್ ಮನೆಗೆ ಹೋಗೋಣ ಗೈಸ್, ತುಂಬ ಸುಸ್ತಾಗ್ಬಿಟ್ಟಿದೆ. ಬನ್ನಿ ಲೆಟ್ಸ್ ಗೋ. ಗೈಸ್ SMR ನಾನು ಹೆಂಗೆ ಆಡ್ತೀನಿ ಅಂತ ತೋರಿಸ್ತಾರಂತೆ. ತೋರಿಸ್ಬೇಕು. ಸ್ಟಾರ್ಟ್. ಇವಾಗ ನೀನು ಸಿಮ್ರನು ಸ್ಟಾರ್ಟ್. ಏನಿಲ್ಲ, ಹೇಳು ಚೆನ್ನಾಗಿದ್ದಾಳೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀನಲ್ಲ ನಾನು. ಅವಾಗ ಸುಮ್ಮನೆ ಯಾವ್ದಾದ್ರು ಸಾಂಗ್ಸ್ ಚೆನ್ನಾಗಿರೋ ರೊಮ್ಯಾಂಟಿಕ್ ಸಾಂಗ್ಸ್ ಬಂದ್ರೆ ಹಿಂಗೆ ತಿರ್ಗಿ ನೋಡ್ತೀನಿ, ಹಿಂಗೆ ನೋಡ್ತೀನಿ. ಇವಳು ಏನ್ ಮಾಡ್ತಾ ಇರ್ತಾಳೆ ಗೊತ್ತಾ? ಕೂತ್ಕೊಂಡು ಇವಳು ಆಲ್ರೆಡಿ ಟ್ರಾಫಿಕ್ ಐತೆ, ಏನ್ ಮಾಡ್ಲಿ, ಇವಳು ಏನ್ ಮಾಡ್ತಾ ಇರ್ತಾಳೆ ಗೊತ್ತಾ? ಹಿಂಗೆ ಅಂತ ಇರ್ತಾಳೆ. ಈಗ ಅಂದ್ಬಿಟ್ಟು ಹಿಂಗ್ ತಕೊಂಡ್ಬಿಟ್ಟು ಹಿಂಗ್ ಉಂಡೆ ಮಾಡ್ಕೊಂಡು ಮತ್ತೆ ಹಿಂಗ ಅನ್ಕೊಂಡ್ಬಿಟ್ಟು ನಾನ್ ನೋಡಿದ ತಕ್ಷಣ ಯಾಕೆ ಯಾವಾಗ್ಲೂ ಚಿನ್ನ ತೆಗಿತಿದೆ ಮೂಗಲ್ಲಿ ಅಂದ ತಕ್ಷಣ ಆಮೇಲೆ ಹಿಂಗ್ ಅಂದ್ಬಿಟ್ಟು ಇಲ್ಲ ಶಶಿ ಯು ನೋ ಐ ಆಮ್ ಕಂಫರ್ಟಬಲ್ ಅರೌಂಡ್ ಯು ನೋ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗ್ ತಿರ್ಗಿ 10 ನಿಮಿಷ ಆಗಂಗಿಲ್ಲ. ಎಕ್ಸಾಕ್ಟ್ ಮಿಮಿಕ್ರಿ. ಬಟ್ ನಾನು ಅಷ್ಟೊಂದೆಲ್ಲ ಮೂಗಲ್ ಲೈಕ್ ನಿಮ್ಮಮ್ಮನ ಮೇಲೆ ಹೌ ಕಮ್ ಇಟ್ಸ್ ನ್ಯಾಚುರಲ್. 24 hours ಅಲ್ಲಿ ನನ್ನ ಜೊತೆ ಒಂದು 15 hours ಇರ್ತೀಯ, 14 hours ಕೈ ಮೂಗಲ್ ಇರುತ್ತೆ, ಇನ್ ಮಿಕ್ಕಿ ಟೈಮಲ್ಲಿ ಬಾಯಲ್ಲಿ ಇರುತ್ತೆ ಊಟ ಮಾಡ್ಬೇಕಾದ್ರೆ. ಅದ್ ಹೆಂಗೆ ಇಟ್ಸ್ ನ್ಯಾಚುರಲ್? ಟೆಲ್ ಮಿ. ಪ್ರಾಬ್ಲಮ್ ಗೈಸ್. ಏನ್ ಗೊಣ್ಣೆ ತೆಗೆಯೋದೇ ಪ್ರಾಬ್ಲಮ್ ಅಲ್ಲ? ಅದು ಮೂಗ ಅಥವಾ KGF ಅದು ನೀನು ಚಿನ್ನ ತೆಗ್ದಂಗ್ ತೆಗಿತಾನೆ ಇರ್ತೀಯ. ಎಲ್ಲಿಂದ ಬರುತ್ತೆ ಅದು ಗೊಣ್ಣೆ ಅಷ್ಟೊಂದು ನಿನ್ ಮೂಗಲ್ಲಿ? ಗೈಸ್ ಲೈಕ್ ನನಗೆ ಸ್ವಲ್ಪ ಕೋಲ್ಡ್ ಪ್ರಾಬ್ಲಮ್ ಇದೆ. ಕೋಲ್ಡ್ ಹೋದ್ರೆ ಗೊಣ್ಣೆ ಹರಿಬೇಕು, ನೀನ್ ಕೀಳ್ಬಾರ್ದು ಒಳಗಡೆ ಕೈ ಹಾಕಿ. ಹರಿಯುತ್ತೆ. ಅಯ್ಯೋ ನಾವೇನ್ ಟಾಪಿಕ್ ಅಲ್ಲಪ್ಪ, ನಮ್ದು ಹರಿಯುತ್ತೆ, ನಿಮ್ದು ಯಾವಾಗ್ಲೂ ಇರುತ್ತೆ. ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ನಾನ್ ಕಂಫರ್ಟಬಲ್ ಆಗಿರೋದು ನಿಮ್ಗೆ ಇಷ್ಟ. ಕಂಫರ್ಟಬಲ್ ಆಗಿರೋದು ಇಷ್ಟ, ಬಟ್ ನೀನ್ ಏನ್ ಗೊಣ್ಣೆ ತಗೊಂಡಿರೋದು ನಂಗೆ ಇಷ್ಟ ಇಲ್ಲ ಯಾವಾಗ್ಲೂ 24 ಗಂಟೆ. ಪ್ಲೀಸ್ ಡೋಂಟ್ ಟೆಲ್ ದಟ್.
ಏನ್ ಮಾಡ್ತಾರೆ ಇವಳು ರೂಟೀನ್ ಹೇಳ್ತೀನಿ ನೋಡ್ರಿ ಗಾಸ್. 14 ಅವ್ರ ಗೊಣ್ಣೆ ತೆಗಿತಾಳೆ, 1 ಅವರ್ ಊಟ ಮಾಡ್ತಾಳೆ, ಮಿಕ್ಕಿದ ಅವರ್ಗಳಲ್ಲಿ ಮಲ್ಕೊಂತಾಳೆ ಮನೆ ಹೋಗಿ. ಇದೇ ರೂಟೀನು. ಇದು ಬಿಟ್ಟು ಬೇರೆ ಏನ್ ಮಾಡಿ, ಕ್ಯಾಮ್ರಾ ಆನ್ ಮಾಡಿದಾಗ ಡೀಸೆಂಟ್ ಆಗಿ ಬೇವ್ ಮಾಡ್ತಾಳೆ. ಅದೆಲ್ಲ ನೋಡ್ರಿ ಇವಾಗ್ಲೂ ಮುಗತ್ರ ಕೈ ಐತೆ. ಅಪ್ಪ ವೆರಿ ಮಚ್ ನಾನು ಹತ್ರ ಮುಗಲ್ ಕೈ ಹಾಕಲ್ಲ ಮತ್ತೆ ಬಟ್ ಐ ಡೋಂಟ್ ನೋ. ನಾನ್ ನೋಡ್ದಾಗೆಲ್ಲ ಮುಗಲೇ ಇರುತ್ತೆ ಕೈ. ಹಿಂಗನ್ನಲ್ಲ ನಿಂದು, ಹಿಂಗೆ ಇರುತ್ತೆ. ಇಲ್ಲಿ ನೋಡಿ ಹಿಂಗೆ ಇರುತ್ತೆ ಕೈ, ಹಿಂಗೆ ಇರುತ್ತೆ. I'm comfortable ಶಶಿ, I'm comfortable. ಅಮ್ಮ ಯಾವ್ದು ಕಂಫರ್ಟಬಲ್ ಅದು? ಇವಾಗ ಇವ್ರಂದ್ರು ನನಗೆ ನಿನ್ನ ನೋಡಿ ಮುಂಚೆ ಬಟರ್ಫ್ಲೈಸ್ ಬರೋದು, ಇವಾಗ್ಲೂ ಬಂದಾಗ ನನಗೆ ಅದ್ ನೋಡಿದ್ರೆ ಆ ಬಟರ್ಫ್ಲೈಸ್ ಸತ್ತೋಗಿರುತ್ತೆ. ಹಂಗಲ್ಲ, ನಾನು ಮುಂಚೆ ಫಸ್ಟ್ ಮೀಟ್ ಆದಾಗೆಲ್ಲ ನಿನ್ನೂ ಇಷ್ಟು ಚೆನ್ನಾಗಿದ್ದಾಳೆ ಅಂತ ಬಟರ್ಫ್ಲೈಸ್ ಬರೋದು. ಇವಾಗ ಏನಾಗುತ್ತೆ ಅಂತ ಅಂದ್ರೆ ಬಟರ್ಫ್ಲೈಸ್ ಬರ್ತವೆ, ಬಂದ್ಬಿಟ್ಟು ಸ್ಮೆಲ್ಲಿಗೆ ಸತ್ತೋಗ್ತವೆ. ಯಾಕಂದ್ರೆ ಗೊಂಡೆ ತೆಗಿತಾ ಇರ್ತಾಳೆ ಯಾವಾಗ್ಲೂ ಅಂತ ಹೇಳ್ದೆ. ಅಯ್ಯೋ, ನನ್ ಲೈಫಲ್ಲಿ ಯಾರು ನಂಗೆ ಇಷ್ಟೊಂದು ಕ್ರಿಟಿಸಿಸಮ್ ಕೊಟ್ಟಿಲ್ಲ. ನಿನ್ ಲೈಫಲ್ಲಿ ಯಾರ ಮುಂದೆನೂ ನೀನ್ ಗೊಂಡೆ ತೆಗ್ದಿರಲ್ಲ ಅಂತ ನನಗೂ ಅನ್ಸ್ತೈತೆ. ಇಲ್ಲ ನಮ್ಮ ಇಟ್ಸ್ ಲೈಕ್ ಆಕ್ಚುಲಿ ಇಟ್ಸ್ ವೆರಿ ನ್ಯಾಚುರಲ್ ಅಂತ. ದಿಸ್ ಇಸ್ ನಾಟ್ ಅ ಟಾಪಿಕ್ ಟು ಡಿಸ್ಕಸ್. ಇದು ಟಾಪಿಕ್ ಎಲ್ಲ ಡಿಸ್ಕಸ್ ಮಾಡಕ್ಕೆ ಐ ಡೋಂಟ್ ನೋ ಜನಕ್ಕೆ ಅದು ಹೆಂಗೆ ಟಾಪಿಕ್ ಆಗುತ್ತೆ ಅಂತ ನೀನ್ ತೋರಿಸ್ತಾ ಇದೀಯ ಅಂತ. ನ್ಯಾಚುರಲ್ ಆಯ್ತಾ, ಎಲ್ಲರೂ ತೆಗಿತಾರೆ, ಎಲ್ಲರೂ ಮಾಡ್ತಾರೆ. ಸೊ ವಾಟ್, ನಾನು ನಿಮ್ಮ ಹತ್ರ ಕಂಫರ್ಟೇಬಲ್ ಆಗಿದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಮಾಡ್ತೀನಿ. ಸರಿ ಆಯ್ತು, ಓಕೆ. ಎಲ್ರು ಮನೇಲಿ ಕಂಫರ್ಟೇಬಲ್ ಮನೇಲಿ ಮಾಡ್ತಾರೆ. ಸರಿ ಆಯ್ತು. ನನಗೆ ಕಾರಲ್ಲಿ ಚೆನ್ನಾಗ್ ಅನ್ಸುತ್ತೆ, ಈ ಸ್ಥಾನ ಅದಕ್ಕೆ ಹುಟ್ಟಿರೋದು ಅಂತ. ನೀನ್ ಗೊಂಡೆ ತೆಗಿಯಕ್ಕೆ ಜಾಸ್ತಿ ಮಾತಾಡೋದ್ ಬೇಡ, ಇದೇ ಟಾಪಿಕ್ ಆಗ್ಬಿಡುತ್ತೆ. ಹೊರಗೆ ಹೋಗ್ತಿದೀವಿ, ಸೊ ಹೋಗೋಣ. ಸೊ ಇವಾಗ ಊಟಕ್ಕೆ ಬಂದಿದೀವಿ, ಊಟ ಮಾಡೋಣ. ಲೈಟ್ ಈ ಕಡೆ ಚೆನ್ನಾಗಿತ್ತು ಅಂತ ಈ ಕಡೆ ತಿರ್ಸ್ಕೊಂಡೆ ಕ್ಯಾಮ್ರಾ. ಊಟ ಮಾಡೋಣ. SM ನನ್ ಮೇಲೆ ಯಾಕೋ ತುಂಬಾ ಬೇಜಾರಲ್ಲಿದ್ದಾರೆ. ಯಾಕೆ? ನಂದು ಗ್ಲಾಸ್ ನ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಅದಕ್ಕೆ. ಯಾವ ಗ್ಲಾಸ್ ನ? ಇವಾಗ ಶಾಪಿಂಗ್ ಅಲ್ಲಿ ತಗೊಂಡ ಗೈಸ್, ನಂಗೆ ತುಂಬಾ ಇಷ್ಟ ಆಗಿದೆ. ಐ ಪ್ರಾಮಿಸ್, ನಾನು ಸ್ಟೋರಿ ಆಗಿದೆ, ತುಂಬಾ ಜಾಸ್ತಿ ಲೈಕ್ಸ್ ಬಂತು ನಂಗೆ. ಎಲ್ರು ಕೇಳ್ತಿದ್ರಿ ಗ್ಲಾಸಸ್ ಅಲ್ಲಿ ಸಖತ್ತಾಗಿ ಕಾಣಿಸ್ತೀರಾ ಅಂತ. ಸೊ ನಾನು ಅದು ರೆಗ್ಯುಲರ್ ಯೂಸ್ ಆಗಿ ಯಾಕೆ ಹಾಕೋಬಾರ್ದು ಅಂತ ನಾನು ಒಂದ್ ತಗೊಂಡಿದ್ದೀನಿ, ಅದನ್ನ ಇವ್ರಿಗೆ ಕೊಡ್ತೀನಿ ನಾನು. ಯು ವಿಲ್ ಲುಕ್ ಗುಡ್. ನಿನ್ ಏನೇ ಹಾಕೋರು ಚೆನ್ನಾಗಿ ಕಾಣಿಸ್ತೀಯಾ. ಪುಂಗು ಅಂದ್ರೆ ಲಾಲ್ ಬಾಗೆ ನಂದು ಅಂತ್ಯ. ಮತ್ತೆ ಅದನ್ನೇ ಹಾಕೊಂಡ್ಬಿಡ್ತೀನಲ್ಲ ನಾನು. ನನಗೆ ನಿನಗೆ ಇನ್ನೊಂದು ಯಾವ್ದಾರು ತರಿಸ್ಕೊಡೋಣ ಬಿಡ. ಆತರ ಸೇಮ್ ಯಾವ ತರದ ಸಿಮಿಲರ್ ಮಿಂತ್ರಾ ಬೇಡ, ಮತ್ತೆ ಅದೇ ಸೇಮ್ ಬ್ರ್ಯಾಂಡ್. ಸೇಮ್ ಬ್ರ್ಯಾಂಡಾ? ನೀನ್ ತಗೊಬೇಕಿತ್ತು ಚಾಲೆಂಜ್ ಟೈಮ್ ನಲ್ಲಿ. ಪ್ಲೀಸ್ ನೀನು ನಿನಗೆ ಕೊಟ್ಟಿದ್ದ ದುಡ್ಡಲ್ಲಿ ತಗೊಬೇಕಿತ್ತು. 1 ಲಕ್ಷ ಕೊಟ್ಟಿದ್ದೆ ನೀನು. ಏಂದ್ರು ಅಷ್ಟೇ 1 ಲಕ್ಷ ಕೊಟ್ಟಿದ್ದೆ ನಿಂಗೆ. 12,000 ಜಾಸ್ತಿ ಮಾತಾಡಿದ್ರೆ ನನಗೆ ತಗೊಳ್ಳೋದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಪಾಪ ಒಳ್ಳೆ ಮನುಷ್ಯ, ದೇವ್ರಂತ ಮನುಷ್ಯ. ನಂಗೂ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳೋದ್ ನೆಸಿಟಿ. ಗುಡ್ ಬಾಯ್. ಹಾ, ಹೇಗೆ ಅನಿಸ್ತಾ ಇದೆ? ಊಟಕ್ಕೆ ಹೋಗೋಣ ಅನ್ಸುತ್ತೆ. ಊಟಕ್ಕೆ ತಾನೇ ಹೋಗ್ತಾ ಇರೋದು ಗೈಸ್. ಟೈಮ್ ಇವಾಗ 11:45. ಊಟಕ್ಕೆ ಬಂದಿದ್ದೀವಿ ಗೈಸ್. ನಾವು ಊಟ ಮಾಡೋಣ, ಆಮೇಲೆ ಮನೆಗೆ ಹೋಗೋಣ. ಕೊಡಲ್ಲ ಗ್ಲಾಸ್. ಪ್ಲೀಸ್. ಇಷ್ಟಪಟ್ಟು ತಗೊಂಡಿದ್ದೀನಿ ನಾನು. ಅದು ಲಿಮಿಟೆಡ್ ಎಡಿಷನ್ ಇದ್ದಿದ್ದೆ 1 ಪೀಸ್ ಅಂತೆ. ಕೇಳಿಸ್ಕೊ. ಅಯ್ಯೋ ಏನಾಯ್ತು? ಕ್ಲೋಸಪ್ ಅಲ್ಲಿ ಇದೆಯಾ? ಮುತ್ಕಿತ್ತಲ್ಲ ಕೊಡಲ್ಲ ನಾನು. ಎಕ್ಸ್ಪೆಕ್ಟ್ ಮಾಡ್ಬೇಡ. ಗೈಸ್ ಹೊಸ ಶೂಸ್ ಗೈಸ್. ಹೊಸ ಶೀಶ ಹೊಸ ಶೂಸ್ ಸ್ವಲ್ಪ ಜನ ಹಳೇದು ಹಾಕೊಂಡ್ಬಿಡ್ತಾರೆ. ಎಷ್ಟದು? 800 or something. ಇದು ಎಷ್ಟು? 3000. ಇವಾಗ ಇದಕ್ಕೂ ಒಂದ್ ಮೀಮ್ ಹಾಕ್ಬಿಡ್ತಾರೆ ಇವ್ರ ಫ್ಯಾನ್ಸ್. ಬೂಮ್ ಶಾಕಲಾಕ. ಊಟಕ್ಕೆ ಹೋಗೋಣ. ನಂದು ಮೀಮ್ಸ್ ಮಾಡಿ ಗೈಸ್. ಆರದು ನನಗೆ ಬೇಜಾರ್ ಆಗ್ಬಿಡ್ತದೆ. ನಂದು ಮಾಡ್ಬೇಕು ನೀವೆಲ್ಲರೂ. ಇವತ್ತು ಮಾಡ್ತಾರೆ ನಿಂದು. ಆರ ಫುಲ್ ಆರ. ಗೈಸ್ ಇವಾಗ ಊಟ ಮಾಡಕ್ ಬಂದಿದ್ದೀವಿ. ತುಂಬಾ ಸ್ಪೈಸಿ ಆರ್ಡರ್ ಮಾಡ್ತಾರೆ. ಊಟ ಕಿವಿಯಿಂದೆಲ್ಲ ಗಾಳಿ ಬರುತ್ತೆ. ನಾನು ಇವ್ರ ಹತ್ರ ಮಾತಾಡ್ತಿದ್ದೆ, ಹಿಂಗ್ ನೋಡ್ಬಿಟ್ಟು ಮಾತಾಡ್ತಾರೆ. ನಾನು ಏನಕ್ಕೆ ಅಂತ ಹಿಂಗ್ ನೋಡ್ಬಿಟ್ಟು ಮಾತಾಡೋದು ಅಂತ. ಆಸ್ ಇಫ್ ಈ ಮಟನ್ ಪೀಸ್ಗಳು ನಾನು ತಿಂದಿರೋದು ನೋಡಿ, ಮೂಳೆ ತೋರಿಸ್ತೀನಿ. ಇದು ನಾನು.
ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಬನ್ನಿ ಇರ್ಲಿಲ್ಲ. ಸೊ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನೀವು ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು. ಆಮೇಲೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ನೆಮ್ಮದಿಯಾಗಿ ಊಟಕ್ಕೆ ಮಾಡಕ್ ಬಿಡು. ಊಟಕ್ಕೆ ಮಾಡಕ್ ಬಿಡು, ಊಟನೇ ಮಾಡಕ್ ಬಿಡು. ಇದೇನು ಹೊಟ್ಟೆನಾ ಕನ್ನ ಮಾಡಿ ಕಟ್ಟೆನಾ? ಗೈಸ್ ಊಟ ಮುಗಿಸ್ಕೊಂಡ್ ಕೆಳಗ್ ಬಂದ್ವಿ. ನೋಡಿದ್ರೆ ಇದ್ ಒಂದು ಕ್ಯೂಟ್ ಡಾಗ್ ಇತ್ತು ಗೈಸ್ ರೋಡಲ್ಲಿ. ನೋಡಿ ಎಷ್ಟು ಬೇಜಾರಲ್ಲಿದೆ. ಆಮೇಲೆ ಕಾಲ್ಗೂ ಏನೋ ಆಗಿದೆ. ಒಂದ್ ನಿಮಿಷ ನಾನು ಎಸ್ಬಿಡು. ಕಾಲ್ಗೂ ಪಾಪ ಏನೋ ಆಗ್ಬಿಡಿದೆ ಗೈಸ್ ಇದಕ್ಕೆ. ಹಾಯ್, ಏನಾಯ್ತು? ಅದಕ್ಕೆ ನೋಡಿದ ತಕ್ಷಣ ನಾನು ಅದನ್ನೇ ಹೇಳ್ದೆ. ಅದ್ರ ಮುಖ ಫುಲ್ಲು ಹೆಂಗೆ ಅಂತ ಅಂದ್ರೆ ಅಳೋ ಮುಖ ತರ ಬರುತ್ತೆ. ನಾಯಿ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಆಕ್ಚುಲಿ ಎಸ್ತೈತು ಏನೈತೆ ಅಂತ. ಪಾಪ ಅದು ಕೊಟ್ಟೆ ಎಸ್ದಿತ್ತು. ಇವಳು ಆಲ್ರೆಡಿ ಒಂದು ಪಾರ್ಸಲ್ ತಗೊಂಡಿದ್ಲು ಇವಳು ಅಮ್ಮಂಗೆ. ಆಯ್ತಾ, ಇವ್ರ ಅಮ್ಮಂಗೆ ತಗೊಂಡಿದ್ದು. ನಮ್ಮ ಹತ್ರ ಏನು ಇರ್ಲಿಲ್ಲ ಇದು ಕೊಡಕ್ಕೆ. ಮತ್ತೆ ಅದಕ್ಕೆ ಮೇಲೋಗಿ ಇವಾಗ ಒಂದು ಬಿರಿಯಾನಿ ಪ್ಯಾಕ್ ಮಾಡಿ ಚಿಕನ್ ಬಿರಿಯಾನಿ ಪಾರ್ಸಲ್ ಮಾಡಿಸ್ಕೊ ಬಂದಿದೀವಿ ಅದಕ್ಕೆ ಕೊಡಕ್ಕೆ ಅಂತ. ಸೊ ಅದು ಚಿಕನ್ ಬಿರಿಯಾನಿ ಕೊಟ್ಟು ಮನೆಗೆ ಹೋಗೋಣ. ಪಾಪ ಅದಕ್ಕೆ ಇವ್ಳು ತೆಗೆದು ಒಂದೆರಡು ಪೀಸ್ ಕೊಡ್ತೀನಿ ಅಂದ್ಲು. ಇದರಿಂದನೇ ಕೊಡ್ತೀನಿ ಶಶಿ ಪಾಪ ಅನ್ನಿಸ್ತಿದೆ ಅಂದ್ಲು. ಆಮೇಲೆ ಅದರಿಂದ ಕೊಟ್ಟರು ಕೂಡ ಅದೇನ್ ಮಾಡುತ್ತೆ, ಎರಡೆರಡು ಪೀಸ್ ಮೊಟ್ಟೆ ಹೊಟ್ಟೆ ಎಸಿತ್ತೆ, ಮಲ್ಕೊಳ್ಳಲ್ಲ ನಿಮ್ಗೆ. ಅದಕ್ಕೆ ಫುಲ್ ಒಂದು ಬಿರಿಯಾನಿ ಹಾಕ್ಬಿಡೋಣ. ಜಾಸ್ತಿ ಇದ್ರೆ ಅಟ್ಲೀಸ್ಟ್ ಹೊಟ್ಟೆ ತುಂಬಿರುತ್ತೆ. ನಿಮ್ದು ಒಂದ್ ಕೆಲಸ ಮಾಡು, ಆ ಬ್ಯಾಗ್ ನಂಗೆ ಕೊಡು. ಬ್ಯಾಗ್ ಮೇಲೆ ಹಾಕೋಣ. ಇಲ್ಲಿ ಹಾಕಿದ್ರೆ ಗಲೀಜಾಗುತ್ತೆ ಅಂತ. ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ ಇದು. ಬೇರೆ ನಾಯಿಗಳು ಬರುತ್ತೆ ಅಷ್ಟೊತ್ತಿಗೆ ತಿನ್ಕೊಂಡ್ಬಿಡ್ಬೇಕು ನೀನು. ಏ ಇಲ್ಲ ಬಿಡು, ಬೇರೆ ನಾಯಿಗಳು ತಿನ್ಲಿ, ಏನಾಗ್ಬಿಡುತ್ತೆ? ಇದು ಹೊಟ್ಟೆ ಎಸ್ಕೊಂಡು ಅಲ್ಲಿ ಅದು ನೋಡಿದ್ರೇನೆ ಅಯ್ಯೋ ಪಾಪ. ಎಮೋಷನಲ್ BGM ಅದು ಯಾವ್ದದು ಹಂಗಲ್ಲ ಅದು. ಚಾರ್ಲಿ ಬರಪ್ಪ ಇಲ್ಲಿ. ಹೋಯ್ ಹೋಯ್ ಹೋಯ್. ಅವ್ನು ನೋಡ್ಸೋ ಅವ್ನು ಚೆನ್ನಾಗಿದ್ದಾನೆ. ಅವ್ನು ನೋಡ್ಸು. ಅವ್ನು ಚೆನ್ನಾಗಿದ್ದಾನೆ ಅವ್ನ ಮಕ್ಕ. ಬರಪ್ಪ ಇಲ್ಲಿ. ಈ ಕಡೆ ಬಂದು ತಿನ್ಕೊಡು. ಬೈಲ್ ಊಟ ಮಾಡ್ಬಾರ್ದು. ಬೈಲ್ ಊಟ ಮಾಡು. ಎಲ್ಲರಿಗೂ ಕೊಡು, ಎಲ್ರು ಅಲ್ಲಿ ನೋಡ್ತಿದ್ದಾರೆ. ಆಯ್ತು ಬಂದ್ರಿ. ಬೈಲಿ. ಓಯ್ ಓಯ್ ಬೈ ಕಡೆ ಬಾ, ಬೈ ಕಡೆ ಬಾ, ಬೈ ಕಡೆ. ಜಗಳ ಆಡ್ಬೇಡ್ರಿ. ಹಾ ಇವಾಗ ತಿನ್ನು. ತಿನ್ನಲ್ವಾ? ಸೈಡ್ ಬಾ. ನಾವು ಹೋದ್ರೆ ತಿನ್ಬೋದೆ. ಚಿಕನ್ ಲೆಗ್ ಪೀಸ್ ಚಿ. ಹೋಗು ನೀನು, ಹೋಗು ಸಪ್ರೇಟ್. ತಿನ್ನಲ್ವಾ ಅವರು? ತಿನ್ನುತ್ತೆ ಹಂಗೆಲ್ಲ ಇಲ್ಲ. ಸುಡ್ದೈತೆ ಅನ್ಸುತ್ತೆ ಅದಕ್ಕೆ ತಿಂತಾ ಇಲ್ಲ. ಇವು ಅದು ಬರೀ ಮೂಸಿದಷ್ಟೇ. ಹೌದಾ? ಮೂಸಿದಷ್ಟೇ ಅದು. ತಿನ್ನುತ್ತೆ ಎಲ್ಲಾನೇ ಬಿಡು. ತಿನ್ನುತ್ತೆ ಪಕ್ಕ. ತಿನ್ನುತ್ತೆ ಹೊಟ್ಟೆ ತಿನ್ನುತ್ತೆ ಪಕ್ಕ. ತಿನ್ನು. ಹುಷಾರು. ಬಾಯ್. ಅದು ಬಂತು. ಸೈಡ್ ಬಾ. ಅದು ಜಗಳ ಆಡ್ತಾರೆ. ನೋಡ್ಕೊಬೇಕ. ತಿನ್ನೋ ತನಕ ಇಲ್ಲ ಅವ್ರವ್ರೆ ಜಗಳ ಆಡ್ತಾರೆ. ಆರಾಮಾಗ ತಿನ್ಕೊಳ್ಳಿ. ಮನೆಗೆ ಹೋಗೋಣ. ಆದ್ರೆ ನಿಮ್ ಕೈಲಿ ಒಂದಷ್ಟು ಜನಕ್ಕೆ ಫೀಡ್ ಮಾಡಿ, ಒಂದಷ್ಟು ಜನಕ್ಕೆ ಸಹಾಯ ಮಾಡಿ, ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡಿ. ಎಲ್ಲರಿಗೂ, ಮನುಷ್ಯರಿಗೆ, ಅನಿಮಲ್ಸ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡಿ. ನಮ್ಮ ಹತ್ರ ಇರುತ್ತೆ, ಕೆಲವೊಬ್ರ ಹತ್ರ ಇರಲ್ಲ. ಇಲ್ಲೇರೋರಿಗೆ ಕೊಟ್ರೆ ದೇವ್ರು ಒಳ್ಳೇದ್ ಮಾಡಿ. ಇರು ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ